ಏನು ನಿನಗೆ ಮನೆ ಬಾಗ್ಲಿಲ್ವೇ? ಯಾಕೆ ಬಂದು ಇಲ್ಲಿದ್ಯಾ ನೀನು? ಯಾಕೆ ಇಲ್ಲಿದ್ಯಾ? ಯಾಕೆ ಇವ್ರ ಮನೆಯಾಗಿದ್ಯಾ ನೀನು ಅಂತ? ನಾನು ಅಲ್ಲಿಗೆ ಬರಲ್ಲ ಕಣಮ್ಮ. ನಾನು ಇಲ್ಲೇ ಇರ್ತೀನಿ. ಇವ್ರ ಮನೆಗೆ ಇರೋದಿನ ಮೇಲಿಂದಾನ. ಯಾಕೆ ಕೇಳು? ಯಾಕೆ ಕರೆಯಕ್ಕೆ ಬಂದಿದ್ದೀವಾಗ? ಏಯ್, ನಿಮ್ಮ ಅಮ್ಮಯ್ಯ ನನ್ನ ಬೈತಾ ಇದ್ದಾಳೆ. ನೆನ್ನೆ ಫೋನ್ ಮಾಡಿ ನನ್ನ ಬೈಗಿಂದ ಇಲ್ಲಿ ಕರ್ಸಿಳು. ರಾತ್ರಿಯಿಂದ ನಾನು ಬೈತಾ ಇದ್ದಾಳೆ ಹಂಗೇನೆ ಬಾಯಿಗೆ ಬಂದಂಗೆ. ನೀನೇನೆ ಇಲ್ಲದ್ದೆಲ್ಲ ಕಲ್ಸಿದ್ ನಮ್ಮ ಹುಡುಗರಿಗೆ ಅಂತ ನಾನೇನ ಕಲ್ಸಿದ್ದೆ ನಿನಗೆ? ಯಾಕ ಬಂದಿಲ್ಲಿದ್ಯಾ? ಬಾರ ಫಸ್ಟ್ ಮಂತಕ್ಕೆ. ಅಲ್ಲ ನಿಮ್ಮ ಅಮ್ಮಯ್ಯನ ಒಬ್ಳನ್ನೇ ಬಿಟ್ಬಿಟ್ಟು ಹಿಂಗೆ ಬಂದಿದ್ಯಲ್ಲ. ಅವ್ನು ನೋಡಿರ ಅಲ್ಲೇ ಸುತ್ತರಿತಾನೆ. ನಿಮ್ಮ ಅಪ್ಪ ನೋಡಿರ ಅಲ್ಲಿ ಹೋಗಿ ಸೇರ್ಕೇಳವ್ನಿ ಅವ್ರ ಮನೆಯಾಗೆ. ಹಿಂಗೆ ಮಾಡಿದ್ರೆ ಅವಳಿಗೆ ಯಾರು ನೋಡ್ಕೊಂತಾರೋ? ಯಾರು ನೋಡ್ಕೊಂತಾರ ಅವಳಿಗೆ ಅಂತ? ನನ್ಗೇನು ಹೇಳ್ಬೇಡಜ್ಜಿ. ನೀನು ಅಷ್ಟೇನೆ. ನಾನು ಏನು ಹೇಳಿದ್ರು ನಾನು ಕೇಳಲ್ಲ. ನಾನು ಇಲ್ಲೇ ಇರ್ತೀನಿ. ಈ ಓಟು ಬಿಟ್ಟಿರೋಳು ಮಾತು ಕೇಳ್ಕೊಂಡು ಇಲ್ಲಿ ಇದೀಯೇ? ಏಯ್, ನನ್ನ ಮಗನ ಯಾಕೆ ನಿನ್ನ ಮನೆಯಾಗ ಇಕ್ಕೊಂಡಿದ್ಯಾ? ಫಸ್ಟ್ ಕಳಿಸೆ. ಏನಿಲ್ಲ ನೋಡಿ, ಕಳಿಸಿದ್ರೆ ಒಂದು ಹೋಯ್ತು, ಕಳಿಸ್ಲಿಲ್ಲ ಅಂತಂದ್ರೆ ನನ್ನ ಮನೆ ಏನಿಲ್ಲ ನಿನಗೆ. ಚಂದು ಇಷ್ಟಪಟ್ಟು ನಮ್ಮ ಮನೆಗೆ ಬಂದಿದ್ದಾನೆ. ಈ ಮನೆ ಅಳಿನಾಗಿ ನಿಮ್ಮ ಮನೇಲೇ ಇರ್ತೀನಿ ಅಂತ ಹೇಳಿ ಇನ್ಮೇಲಿಂದ ಚಂದು ನಮ್ಮ ಮನೇಲೇ ಇರ್ತಾನೆ. ಏಯ್, ಏನಿಲ್ಲ, ತೆಗೆದು ಬಾರಿಸ್ಬಿಡ್ತೀನಿ. ಓ, ಏನೇ ಹಿಂಗೆ ಮಾತಾಡ್ತಾ ಇದೀಯಾ ನೀನು? ಏನು ಹಿಂಗೆ ಮಾತಾಡ್ತಾ ಇದೀಯಾ? ಏಯ್, ಬಾರ ಫಸ್ಟ್ ಮನೆ ತಕ್ಕೋಗನ್. ಬಾರೋ ಹೋಗೋಣ. ಅಮ್ಮ, ನಾನು ಬರೋದಿಲ್ಲ ಕಣಮ್ಮ. ಈ ಮನೆ ಹೇಳಿನಾಗ ನಾನು ಇಲ್ಲೇ ಇರ್ತೀನಿ. ನಾನು ಸುಪ್ಪಿನ ಮದುವೆ ಆಗ್ತಾಯಿದ್ದೀನಿ. ನಾನು ಬರೋಕ್ಕಂತ ಆಗೋದಿಲ್ಲ. ನನ್ನ ಮನೆಗೆ ಬರೋದಿಲ್ಲ, ಸರಿನಾ? ನೀನೇನೀಗ ನಮ್ಮ ಅಣ್ಣನ ಮದುವೆ ಮಾಡೋಕ್ಕೆ ಆಗ್ತಾಯಿಲ್ಲ ನಿನ್ನ ಕೈಲಿ. ನಿನ್ನ ಕಾಟ ತಡೆದಾಲ್ದಲ್ಲೇ ನಾವು ಅಪ್ಪನೂ ಹೋಗಿ ಅಜ್ಜರ ಮನೆಗೆ ಸೇರ್ಕೊಳ್ತು. ನೀನು ಯಾವಾಗಲೂ ದುಡ್ಡು ಅಂತ ಇದ್ದರೆ ನನಗೆ ನೆಮ್ಮದಿ ಇಲ್ಲ. ಇವ್ರ ಮನೇಲಿ ಹೆಂಗೋ ನಾನು ನೆಮ್ಮದಿಯಾಗಿದ್ದೀನಿ. ನಾನು ಚೆನ್ನಾಗಿ ನೋಡ್ಕೊತಾರೆ ಈ ಮನೆ ಅಳಿಯ ಅಂತ ಹೇಳಿ. ನಾನು ಇವ್ರ ಮನೆಯಲ್ಲೇ ಇರ್ತೀನಿ. ನನ್ನ ಕರೆಯೋದಕ್ಕಂತೂ ಬರಬೇಡ. ಈ ಮನೆ ಅಳಿನಾಗ ನಾನು ಇಲ್ಲೇ ಇರ್ತೀನಿ. ನೀನು ಹೊರಟೋಗು. ಬರಲ್ಲ ಅಂತ ಎಷ್ಟು ಹೇಳಿದ್ರು ಬಲವಂತ ಮಾಡ್ತಾ ಇದ್ದೀರಲ್ಲ ನೀವು. ಅಲ್ಲ, ಗೊತ್ತಾಗೋದಿಲ್ವ ನಿನಗೆ? ಬಲವಂತ ಮಾಡ್ತಾ ಇದೆಯಲ್ಲ ಅವನಿಗೆ. ಏಯ್, ನನ್ನ ಮಗನ ನಾನು ಕರ್ಕೊಂಡು ಹೋಗಕ್ಕೆ ಬಂದೆ. ನೋಡ್ದೋಡಮ್ಮ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡಿ. ಇವಳು ಹೆಂಗೆ ಮಾತಾಡ್ತಾ ಇದ್ದಾಳೆ. ಓ, ನನ್ನ ಮಗನ ನಾನು ಕರ್ಕೊಂಡು ಹೋಗಕ್ಕೆ ಬಂದೆ ಇನ್ನು ಕಣೆ. ಹೆಂಗೆ ಮಾತಾಡ್ತಾಳೆ ನೋಡಿ ಇವಳು. ಇಲ್ಲಡಮ್ಮ, ಹಿಂಗೆ ಮಾಡೋದು ಸರಿ ಇಲ್ಲ. ಅಲ್ಲ ಕಣಮ್ಮ, ನಿನ್ನ ಮಗಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗಾನ ಬುದ್ಧಿ ಬೇಡವೇನಮ್ಮ? ಅವು ಕನ್ನಡ ಮಕ್ಳನ್ನ ಕರ್ಕೊಂಬಂದು ನಿಮ್ಮ ಮನೆಗೆ ಇಕ್ಕೊಂಡ್ರೆ ಯಾರನ್ನ ಏನಂತಾರೆ? ತಾಯಿ ಮಗನನ್ನು ದೂರ ಮಾಡ್ತಾ ಇದೆಯಲ್ಲ, ತಾಯಿ ಮಕ್ಕಳನ್ನು ಗೊತ್ತಾಗಲ್ವೇ? ಅವನೇನು ಹೇಳ್ತಾ ಇದ್ದಾನೆ? ನನಗಂತೂ ಅಲ್ಲಿ ನಿಮ್ದಿಲ್ಲ, ನಾನು ಇಲ್ಲೇ ಇರ್ತೀನಿ ಅತ್ತೆ, ಇನ್ನು ಈ ಮನೆ ಅಳಿನಾಗಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ನಮ್ಮ ಮಗಳಿಗೂ ನಾವು ಮದುವೆ ಮಾಡ್ಬೇಕಂತ ನೋಡ್ತಾ ಇದ್ವಿ. ಅದಕ್ಕೇನೆ ಇವಾಗ ಮದುವೆ ಆಗೋಕ್ಕೆ ಅವನೇ ಒಪ್ಕೊಂಡ. ಅವ್ನು ಒಪ್ಕೊಂಡ ಮೇಲೆ ನಾವು ಅವರಿಬ್ಬರೂ ದೂರ ಮಾಡೋಕ್ಕೆ ತಯಾರಿಲ್ಲ. ಅದಕ್ಕೇನೆ ಈ ಮನೆ ಅಳಿನಂಗೆ ನಾವು ಇಲ್ಲೇ ನೋಡ್ಕೊಂಡು ಇಲ್ಲೇ ಇಕ್ಕೊಂತೀವಿ. ನಮ್ಮ ಅಮ್ಮ ಅಂತೂ ನಾನು ಅಲ್ಲಿಗೆ ಹೋದ್ರೆ ಬಿಡ್ಕೊಂಬಲ್ಲ ಅಂತ. ಇವಾಗ ನನ್ನ ಮಗಳನ್ನ ಮದುವೆ ಆಗ್ತಾನಂತೆ. ಬೇಕಾದರೆ ನಾವು ಮದುವೆ ಮಾಡಿಸಿ ನಿಮ್ಮ ಮನೆಗೆ ಕಳಿಸ್ತೀವಿ, ನೀವು ಒಪ್ಪೋದಾದ್ರೆ. ನೀವು ಒಪ್ಪೇ ಇಲ್ಲದಕ್ಕೇನೆ ಅವನು ಈ ಮನೆ ಅಳಿನಾಗ ಇಲ್ಲೇ ಇರ್ತೀನಿ ಅಂತ ಒಪ್ಕೊಂಡಿದ್ದಾನೆ. ನೀವು ಕರ್ಕೊಂಡು ಹೋಗಲ್ಲ ಅನ್ನೋದು ಗೊತ್ತು. ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ಈ ಮನೆ ಅಳಿನಾಗ ಇಲ್ಲೇ ಇಟ್ಕೊಳ್ಳೋಣ ಇವನ್ನ ಅಂತ ಹೇಳಿ. ಸುಮ್ಮನೆ ಯಾಕೆ ಜಗಳ ಮಾಡಿಕೊಂಡು ಇವಾಗ ಈ ಮನೆ ಅಳಿನಾಗಿ ಇಲ್ಲೇ ಇರೋದಕ್ಕಿಂತ ಸುಮ್ಮನೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಷ್ಟೇ. ಸುಮ್ಮನೆ ಕರ್ಕೊಂಡು ಹೋದ್ರೆ ಯಾವುದೂ ಇರೋದಿಲ್ಲ. ಏಯ್, ಸುಮ್ಮನೆ ಬಂದರೆ ಸರಿ, ಓಟು ಬಿಟ್ಟಾನೆ. ಅಲ್ಲ, ಯಾವ ಧೈರ್ಯದ ಮೇಲೆ ಹೆಂಗೆ ಹೇಳ್ತಾ ಇದ್ದೀರಿ ನೋಡಿ, ಮನೆ ಅಳಿನಾಗ ಇಲ್ಲೇ ಇರ್ತಾನೆ ಇವನು ಅಂತ ಹೇಳಿ. ಬಾರೋ ಫಸ್ಟ್ ಮನೆ ತಕ್ಕೆ, ಬಾರೋ. ಅಮ್ಮ, ನಾನು ಬರೋದಿಲ್ಲ. ನೀನೆಷ್ಟೇ ಕರೆದ್ರೂ, ನೀನೆಷ್ಟೇ ಹತ್ರ ಗೋಳ್ಗರೆದ್ರೂ ನಾನು ಬರೋದಿಲ್ಲ. ನಾನು ಇವ್ರ ಮನೆಯಲ್ಲೇ ಇರ್ತೀನಿ, ಸರಿನಾ? ನನಗೆ ಇವ್ರ ಮನೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಒಂಥರ ನಾನು ನೆಮ್ಮದಿಯಾಗಿದ್ದೀನಿ ಮನೆಗೆ ಬಂದಾಗಿಂದನು. ಇವೆರಡು ದಿವಸದಿಂದ ನಾನು ನೆಮ್ಮದಿಯಾಗಿದ್ದೀನಿ. ಸುಮ್ಮನೆ ನಿನ್ನ ಕಾಟ ತಡೆಯೋಕ್ಕಾಗಲ್ಲಮ್ಮ. ನನ್ನ ಬಿಟ್ಬಿಡು. ನನ್ನ ಪಾಡಿಗೆ ನಾನು ಇಲ್ಲೇ ಇರ್ತೀನಿ. ನಾನು ಸುಪ್ಪಿ ಜೊತೆ ನಾನು ಸುಪ್ಪಿನ ಮದುವೆ ಆಗ್ತೀನಿ. ನಾನು ಇಲ್ಲೇ ಇರ್ತೀನಿ ಮನೆ ಅಳಿನಾಗಿ. ಇರೋ ಬಣ್ಣ ಅವನು ಇದ್ದಾನೆ, ಅವ್ನಿಗೆ ಮದುವೆ ಮಾಡು, ಅವ್ನಿಗೆ ಸೊಸೆ ತೊಗೊಂಬಂದು ನೀವೇ ಅಲ್ಲಿರ್ರಿ. ನನಗೇನು ಬೇಡ. ನಾನು ಈ ಮನೆ ಅಳಿನಾಗಿ ಇಲ್ಲಿ ಇರ್ತೀನಿ ಅಷ್ಟೇ. ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ಕೇಳು ಅವನ್ನೇನೆ ಈ ಮನೆ ಅಳಿಯ ಅಂತ ಹೇಳಿ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ಇವಾಗ ಮದ್ವೆ ಆಗಾರೆ ಯಾರು ಇಲ್ವಲ್ಲೇ ನಿನ್ನ ಮಗಳನ್ನ? ಅದಕ್ಕೆ ನೋಡ್ಕೊಂತೀಯ? ಇವಾಗ 6 ತಿಂಗಳು ಬಸ್ರಿ ಆಗ್ಯಾವಳೆ ಮದ್ವೆಗಿನ್ನ ಮುಂಚೆನೆ. ಇವಾಗ ನೋಡ್ಕೊಂಬಾರ ಯಾರು ಇಲ್ವಲ್ಲ, ಅದಕ್ಕೆ ಫಸ್ಟಿಗೆಲ್ಲ ಅಳಿಯ ಅಂತ ಹೇಳಿ ಉಪ್ಸಿ ನೋಡ್ಕೊಂತಾ ಇದೆಯಾ. ಹೋಗ್ತಾ ಗೊತ್ತಾಗುತ್ತೆ ನಿನ್ನ ಬಂಡವಾಳ ಏನು. ನಮ್ಮ ಮಾತು ಮೀರಿ ಏನಾದರೂ ನೀನು ಮದುವೆ ಆಗಿ ಅವಳನ್ನ ಈ ಮನೆ ಅಳಿನಾಗ ಉಳ್ಕೊಂಡಿದ್ಯಾ ಅನ್ನು ನಿನ್ನ ಇಲ್ಲಡು. ಕಸ ಹೊಡಿಯೋಕ್ಕೂ, ಮುಸುರೆ ತೊಳೆಯೋಕೆ, ಪಾತ್ರೆ ತೊಳೆಯೋಕೆ ಅವ್ರಿಗೆ ನೀನು ಸೇವೆ ಮಾಡ್ಕೊಂಡಿರ್ಬೇಕಾಗುತ್ತೆ. ನೋಡು, ಹೇಳಿರ್ತೇನೆ ಅವರು ನಿನ್ನ ಹೆಂಗೆ ಕಾಲು ಕಸಕ್ಕಿನ್ನ ಕಡಿಯಕ್ಕಂತಾರೆ ನೋಡು. ಇವಾಗೇನು ಮನೆ ಅಳಿನಾಗಿ ಅಂತ ಹೇಳಿ ಇವಾಗ ಯಾರೂ ಇಲ್ಲ ಮದುವೆ ಆಗಾರು ಅಂತ ನಿನ್ನ ಎತ್ತಿ ಮೆರೆಸ್ತಾ ಇದ್ದಾರೆ. ನೀನು ನನ್ನ ಮಾತೇನಾದರೂ ಮೀರಿ ಇವಳನ್ನ ಮದುವೆ ಆಗಿ ಇಲ್ಲೇ ಇದ್ದು ಬಾ ನನ್ನ ಮನೆ ಬಾಗ್ಲಿಗೆ ಬಾ. ಅವಾಗ ಹೇಳ್ತೀನಿ ನನ್ನ ಮಗನೇ, ನೀನು ಬಿಸಾಕೊಂಡಿರ್ತೀನಿ. ಅದೇನಾಗುತ್ತಾ ಆಗಲಿ ನನ್ನ ಮಗನೇ. ನಾನು ಇಷ್ಟು ಕರಿತಾ ಇದ್ದೀನಿ, ಎತ್ತಿ ಒತ್ತಿ ಸಾಕಿ ಸಲುದಾಳ್ಗಿ ನಾನು ಇವಳು ಮನೆ ಒಳಿನಾಗ ಮಾಡ್ಕೊಂತೀನಿ ಅಂತ ಮೊನ್ನೆ ಬಂದು ಎಲ್ಲ ಇವತ್ತು ನಾಳೆ ಎಲ್ಲ 2 ದಿನ ಅಲ್ಲಾಡಿಸ್ತಾ ಇರೋಳಿಗೆ ನೀನು ಮರ್ಯಾದೆ ಕೊಡ್ತೀಯ. ನನಗೆ ಮರ್ಯಾದೆ ಇಲ್ಲ. ಎತ್ತಿ ಒತ್ತಿ ಸಾಕ್ತಾಳಿಗೆ ಮರ್ಯಾದೆ ಇಲ್ಲ. ಮೊನ್ನೆ ಬಂದಿರೋಳಿಗೆ ಮರ್ಯಾದೆ ಐತಿ. ನೋಡೋಣ ಕಾಣ. ಅದು ಯೋಸ್ತಿನ ಇರುತ್ತಿದ್ದೇನೆ ನೋಡ್ತೀನಿ ನಾನು. ಅದು ಯೋಸ್ತಿನ ಮನೆ ಒಳಿನಾಗ ಹೆಂಗೆ ನೋಡ್ಕೊಂತಾರೆ ಎಂಬುದು ಗೊತ್ತೈತೆ. ನೋಡು, ಅವ್ರು ಸೀರೆ ಒಗಿಬೇಕು, ಸೀರೆ ಲಂಗ ಜಾಕೆಟ್ ಹಾಕ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನನ್ನ ಮಗನೇ ನೀನು. ನೋಡಿ ನಿನಗೆ ಎಂಥ ಒತ್ತು ಬರುತ್ತೆ ಅಂತ ಲೋಪರ್. ನೀನು ಹಂಗೆಲ್ಲ ಮಾತಾಡಬೇಡ ಅಮ್ಮ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ಸುಮ್ಮನಿದ್ರೆ ಸರಿ.
ನಿಮ್ಮಮ್ಮ ಹೆಂಗ್ ಬೆಳೆಸಿದ್ಲು ನಿಮ್ಮನ್ನ, ಬೆಳೆಸಿದ್ದಕ್ಕಿಂತದ್ದೇನು ನೀವು ಮರ್ಯಾದೆ ಮಾಡೋದು? ಅಲ್ಲ ಇವ್ರ ಎದುರಿಗೆ ನಮ್ ಬರೋಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅಮ್ಮಗೆ ಹಿಂಗೆ ಹೇಳ್ತಾ ಇದೆಯಲ್ಲ ನೀನೆಂತ ಮಗನು? ಥೂ, ನೀನು ಉದ್ಧಾರ ಆಗಲ್ಲ, ನೀನು ಹಾಳಾಗಿ ಹೋಗ್ತೀಯ ನನ್ನ ಮಗನೇ. ಬಲವಂತ ಮಾಡಬಾರ್ದು. ಇಷ್ಟಪಟ್ಟು ಬಂದರೆ ಒಂದು ಕರ್ಕೊಂಡು ಹೋಗ್ಬೇಕು, ಇಲ್ವಾ ಸುಮ್ಮನೆ ಇದ್ದು ಬಿಡಬೇಕು. ನೀವು ಇಷ್ಟೊಂದು ಬಂದು ಎಷ್ಟೇ ಹಾರಾಡಿ ನೀವು ಎಗರಾಡಿದ್ರೂ ಅದೇನೂ ಪ್ರಯೋಜನ ಇಲ್ಲ. ನೀವು ಎಷ್ಟೇ ಹಾರಾಡಿದ್ರೂ ಅದೇನಾಗಬೇಕೋ ಅದೇ ಆಗೋದು. ಯಾಕೆ ಇಷ್ಟೊಂದು ಹಾರಾಡ್ತಾ ಇದ್ದೀರಾ ನೀವು? ಅಂಥದ್ದೇನಾಗಿಲ್ಲ. ಇವಾಗ ನಮ್ಮ ಸುಪ್ಪಿನ ಮದುವೆ ಆಗ್ತಾನೆ ಆಗಿ ಮನೆ ಹಳಿನಾಗ ಇರ್ತಾರೆ ಅಷ್ಟೇ. ನಮಗೇನು ಅವ್ರಿಗೇನು ಬೆಲೆ ಗೌರವ ಕೊಡಬೇಕು ಅದನ್ನು ಕೊಡ್ತೀವಿ. ಥೂ, ಎಲ್ಲಿ ಮೂಲವಾಗಿದ್ದೆ ನೀನು? ನಮಗೆ ನಮ್ಮನೆ ಹಾಳು ಮಾಡಬೇಕು ಅಂತ ಎಲ್ಲಿ ಮೂಲವಾಗಿದ್ದೆ? ಅಲ್ಲ ನನ್ನ ಮಗನ ಕರ್ಕೊಂಬಂದು ಇಲ್ಲೋದೆಲ್ಲ ಹಿಂಗೆಲ್ಲ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ಯಲ್ಲ, ನೀವಂತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀರಾ ನೋಡು. ನೀನು ಹಾಳಾಗಿ ಹೋಗ್ತೀಯ. ನನ್ನ ಮಾತು ಕೇಳಲಿಲ್ಲ ಅಂದರೆ ನೋಡಿ ನಿನಗೂ ಎಂಥ ಒತ್ತು ಬರುತ್ತೆ. ಈಗ ನೋಡ್ಕೊಂತಾರೆ ಮನೆ ಹೇಳಿನಾಗಿ ನನಗೆ ಮೆರೆಸ್ತಾರೆ ಅಂತ ಬರ್ಬೋದು. ನೋಡಿ ನಿನಗೆ ಎಂಥ ಒತ್ತು ಬರುತ್ತೆ. ಲೋಪರ್ ನನ್ನ ಮಗ. ನೋಡ್ದಾಡಮ್ಮ, ಅದಕ್ಕೆ ಹೇಳಿದ್ದು ಇವನಿಗೆ ಎಷ್ಟು ಕಿಕ್ಕೆಬೇಕು ಅಷ್ಟು ಕಿಕ್ಕೆಬೇಕು ಅಂತ. ನೋಡಿ ಇವಾಗ ಎಂಥ ಬುದ್ಧಿ ಕಲ್ತವ್ರಿ ಲೋಪರ್ ನನ್ನ ಮಕ್ಕಳು. ಬಾರೆ ಬಾ ಹೋಗೋಣ. ಅವನು ಇಷ್ಟು ಹೇಳಿದ್ಮೇಲೆ ಇನ್ನೇನು ಐತೆ ಮಾತಾಡೋದು? ಸುಮ್ಮನೆ ಹೋಗೋಣ ಬಾ. ಅವನಿಗೆ ಗೊತ್ತಾಗುತ್ತೆ ಮುಂದೊಂದಲ್ಲ ಒಂದಿನ ನಮ್ಮ ಅಮ್ಮನ ಮಾತು ಕೇಳಬೇಕಾಗಿತ್ತು ಅಂತ ಅವನಿಗೆ ಗೊತ್ತಾಗುತ್ತೆ. ಬಾ. ಏನು ಹಾರಾಡ್ತಾರೆ ನಿಮ್ಮಮ್ಮ? ಅಯ್ಯಯ್ಯಯ್ಯಯ್ಯಯ್ಯೋ, ಅಲ್ಲ ಸುಮ್ಮನೆ ಇರೋದಕ್ಕೆ ಏನು ಕಳ್ಕೊಂತಾರೆ ಅವರು? ನಮ್ಮಮ್ಮ ಹಂಗೇನೆ. ನಮ್ಮಮ್ಮ ಯಾವ ರೀತಿ ಅಂತ ನನಗೆ ಗೊತ್ತು. ಅವರು ಈಗ ನಮ್ಮ ಅಣ್ಣಂದು ಮದುವೆ ಮಾಡೋಕ್ಕಾಗ್ತಿಲ್ಲ, ಭಾಳ ದಿವಸದಿಂದನೂ ಅವರು ಟ್ರೈ ಮಾಡ್ತಾ ಇದ್ದಾರೆ, ಆಗೋದಿಲ್ಲ. ಸುಮ್ಮನೆ ಯಾಕೆ ಅವರು ಇದು ಮಾಡ್ತಾರೆ? ಅವನಿಗೆ ಮದುವೆ ಮಾಡಿ ಅವನ್ನೇ ಇಟ್ಕೊಂಬ್ಲೇಳು ಅಷ್ಟೇ. ನಿಮ್ಮ ಮನೆ ಹಳಿನಾಗ ನಾನು ಇಲ್ಲೇ ಇದ್ದುಬಿಡ್ತೀನಿ. ಅವ್ರು ಅಷ್ಟೇ, ಅವ್ರು ಏನೋ ಅವನಿಗೆ ಚೆನ್ನಾಗಿ ಒಳ್ಳೇದು ಮಾಡಬೇಕು ಅಂತ ಇದ್ದಾರೆ, ಅವನಿಗೆ ಮಾಡಲೇಳು. ಒಬ್ಬನೇ ಮಗ ಅಂತ ಅಂದ್ಕೊಂಡು ಮಾಡಲೇಳು. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಆಲೆ ಸಾಕಾಗ್ಬಿಟ್ಟೈತೆ ನಮ್ಮ ಅಮ್ಮನ ಹತ್ರ. ಹೆಣ್ಣಮ್ಮವ, ನಾನು ಹೇಳ್ತಾ ಇದ್ದೀನಿ, ನೀವು ತಲೆ ಕೆಡಿಸ್ಕೊಬಿಡಿ. ಆರಾಮಾಗಿ ನಾನು ನಿಮಗೆ ಒಂದು ಕೆಲಸ ಹುಡ್ಕೊಂಡು ಕೊಡ್ತೀನಿ, ಒಂದು ಕೆಲಸಕ್ಕೆ ಹೋಗ್ರಿ. ಸುಮ್ಮನೆ ನಮ್ಮ ಮನೆಗೆ ನೋಡಿ ಆರಾಮಾಗಿ ಇದ್ದುಬಿಡಿ. ನೀವು ನಮ್ಮ ಸುಪ್ಪಿನ ಮದುವೆ ಆಗ್ರಿ, ಮದುವೆ ಆಗ್ಬಿಟ್ಟು ಆರಾಮಾಗಿರೋದು ಕಲೀರಿ ಅಷ್ಟೇ. ನಿಮ್ಮ ಅಮ್ಮನ ಹತ್ರ ಸುಮ್ಮನೆ ನೀವು ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಿಲ್ಲ. ನಾನು ಸುಮ್ಮನೆ ಬಂದು ಇಲ್ಲೇ ಇದ್ಬಿಟ್ಟಿದ್ದೀನಿ. ನನಗೆ ಬೇಜಾರಾಗ್ಬಿಟ್ಟಿದೆ ನಮ್ಮ ಮನೇಲಿ. ಅಲ್ಲಿಗೆ ಹೋಗೋದಕ್ಕೆ ನನಗೆ ಮನಸ್ಸಿಲ್ಲ, ತುಂಬ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನು ಬಂದು ಇಲ್ಲೇ ಇದ್ದೀನಿ ಕಣೋ. ಅದಕ್ಕೆ ನಾನು ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ಅಮ್ಮನೇ ಬಂದು ಇವಾಗ ಗಲಾಟೆ ಮಾಡ್ತಾ ಇದ್ದು ಅಷ್ಟೇ. ಮದುವೆ ಆದರೆ ಯಾರು ಏನು ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ತಾರೆ. ನೀನು ಬಂದು ಸುಮ್ಮನೆ ಇಲ್ಲಿದ್ದರೆ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ. ಮದುವೆ ಮಾಡ್ಕೊಂಬಂದ್ಬಿಡೋಣ. ಮದುವೆ ಆಗಿಬಿಟ್ರೆ ನೀನು ಯಾವುದೂ ಇರೋದಿಲ್ಲ. ನಾನು ಅದೇ ಹೇಳಿದ್ದು ಸುಪ್ಪಿ ಹತ್ರ. ಸುಪ್ಪಿ, ನಾನು ಫಸ್ಟ್ ನಿನಗೆ ತಾಳಿ ಕಟ್ಟಬೇಕು, ನಾನು ನಿನ್ನ ಫಸ್ಟ್ ಮದುವೆ ಆಗಬೇಕು. ಮದುವೆ ಆದಮೇಲೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳಿ ನಾನು ಅದೇ ಹೇಳಿದ್ದೀನಿ. ಮದುವೆ ಆಗಿಬಿಟ್ರೆ ಯಾರು ಏನೂ ಮಾತಾಡೋದಿಲ್ಲ. ಬಿಡಪ್ಪ, ಒಂದು ಭಾಳ ಕೊಟ್ಟಿದ್ದಾನೆ, ಒಂದು ಹೆಣ್ಣಿನ ಜೀವನ ಹಾಳಾಗಿತ್ತು ಅಂತೇಳಿ ನನ್ನೇ ಜನ ಹೊಗಳ್ತಾರೆ. ಸುಮ್ಮನೆ ಬಂದು ಈ ಥರ ಇರೋದ್ರಿಂದ ಜನ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ. ಅದಕ್ಕೇ ನಾನು ಇನ್ನು ಬೇಗ ಮದುವೆ ಆಗಬೇಕು ಅಂತ ನಾನು ಮಾತಾಡಿದ್ದೀನಿ. ಬನ್ನಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬೇಗ ತಾಳಿ ಕಟ್ಕೊಂಬರೋಣ. ಅದೇ ಅಪ್ಪನೂ ಅಮ್ಮ ಅದೇ ಡಿಸೈಡ್ ಮಾಡಿದ್ದಾರೆ. ಅವರು ದೇವಸ್ಥಾನದಾಗ ಹೋಗಿ ಸುಮ್ಮನೆ ಮದುವೆ ಮಾಡ್ಕೊಂಡು ಬಂದ್ಬಿಡೋಣ. ಯಾವುದೂ ಇರೋಲ್ಲ, ಯಾರು ಏನು ಕೇಳಲ್ಲ ಅವಾಗ. ಸುಮ್ಮನೆ ಆಗ್ತಾರೆ ಬಿಡು. ಮದುವೆ ಆಗವನೇ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ತಾರೆ. ಇಲ್ಲೇ ಗಣೇಶನ ದೇವಸ್ಥಾನದಾಗೆ ತಾಳಿ ಕಟ್ಟಿಸ್ಕೊಂಡು ಕರ್ಕೊಂಬರೋಣ. ಇಲ್ಲೇ ನಮ್ಮೂರಿಂದು ದೇವಸ್ಥಾನದಾಗೇನೆ ಮದುವೆ ಮಾಡಿಸಿದ್ರೆ ಆಯಿತು. ಅಂಥವ್ರು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ನನ್ನ ಪುಣ್ಯ ಇವತ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಅತ್ತೆ ಅಂದರೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅಮ್ಮನೂ ಈ ರೀತಿ ನೋಡ್ಕೊಳ್ಳೋದಿಲ್ಲ, ಹಾಗೆ ನೋಡ್ಕೊಂತ ಐತೆ. ನನಗೆ ತುಂಬ ಇಷ್ಟ ಆಯಿತು. ಈ ಮನೆಗೆ ಬಂದಾಗಿಂದ್ರೆ ನಾನು ನೆಮ್ಮದಿಯಾಗಿದ್ದೀನಿ ಅಂತೇಳಿ ನಾನು ಸುಪ್ಪಿ ಹತ್ರನೂ ಹೇಳಿದ್ದೀನಿ ಕೇಳಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಈ ಮನೆಗೆ ಬಂದಾಗಿಂದ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ತುಂಬ ನೆಮ್ಮದಿಯಾಗಿದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೇಲಿ ಇದ್ದಿದ್ರಲ್ಲಿ ನಮ್ಮಮ್ಮ ಯಾವಾಗಲೂ ದುಡ್ಡು ತಗೊಂಬಂದು ಕೊಡು, ದುಡ್ಡು ತಗೊಂಬಂದು ಕೊಡು ಅಂತ ಹೇಳಿ ಎಷ್ಟು ಹೇಳ್ತಾ ಇತ್ತು. ನಿಜವಾಗ್ಲೂ ನನಗೆ ತುಂಬ ಕೋಪ ಬರ್ತಾಯಿತ್ತು. ಈ ಮನೆಗೆ ಬಂದಾಗಿಂದ ಈ ಮನೆ ಅಳಿನಾಗಿರೋದಕ್ಕೆ ನನಗೆ ಏನೋ ಒಂಥರ ಗೌರವ ಐತೆ, ಏನೋ ಒಂಥರ ಬೆಲೆ ಐತೆ. ಎಲ್ಲರೂ ನನ್ನ ಕೊಂಡಾಡ್ತಾರೆ. ಇವಾಗ ಸುಪ್ಪಿನ ಮದುವೆ ಆಗಿಬಿಟ್ರೆ ಎಲ್ಲರೂ ನನ್ನ ಹೊಗಳುತ್ತಾರೆ. ಒಂದು ಹೆಣ್ಣಿನ ಜೀವನ ಹಾಳಾಗಿತ್ತು, ಇವತ್ತೊಂದು ಬಾಳು ಕೊಟ್ಟ ಅಂಥೇಳಿ ಎಲ್ಲರೂ ನನ್ನ ಹೊಗಳುತ್ತಾರೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.